ನಮಸ್ತೆ ವೀಕ್ಷಕರೇ. ಇವಾಗ ನಾನು ಬೆಂಡಿಕಾಯಿ ಪಲ್ಯ ಮಾಡ್ತೀನಿ. ಅದಕ್ಕಾಗಿ ಬೆಂಡಿಕಾಯಿಯನ್ನು ಸ್ವಚ್ಛಾಗಿ ತೊಳೆದು ಹೆಚ್ಚಿಕೊಂಡೀನಿ. ಇವನ್ನ ಹುರಿದಿಟ್ಕೊಂಡೀನಿ. ಸ್ವಲ್ಪ ಸರಿಯಾಗಿ ಹುರಿದಿಟ್ಕೋಬೇಕು. ಮೊದಲ ಬೆಂಡಿಕಾಯಿ ತೊಳ್ಕೊಬೇಕು, ಆಮೇಲೆ ತೊಳಿಬಾರ್ದು. ಲೊಳ್ಳೆ ಆಗ್ತೈತೆ ಅದು. ಮೊದಲ ತೊಳೆದು ಆಮೇಲೆ ಹೆಚ್ಚಬೇಕು. ಅದಕ್ಕೆ ನಾನಿವತ್ತು ಹಸಿಕಾಯಿ ಹಾಕಿ ಮಾಡ್ತೀನಿ. ಕೆಂಪು ಖಾರ ಹಾಕಿ ಮಾಡೋಂಗಿಲ್ಲ. ಹಸಿಕಾಯಿ ಅದರಲ್ಲಿ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲನ ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡೆ. ಇವಾಗ 2 ಚಮಚ ಎಣ್ಣೆ ಬಿಡ್ತೀನಿ. ಅದಕ್ಕೋಸ್ಕರ ನಾನು ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ನಾನು ರೆಡಿ ಮಾಡಿ ಇಟ್ಕೊಂಡೀನಿ. ಇಲ್ಲೇ ಪಲ್ಯ ಮಾಡೋಕ್ಕಾಗಿ ಉಳ್ಳಾಗಡ್ಡಿಯನ್ನು ಹೆಚ್ಚಿಟ್ಕೊಂಡೀನಿ. ನಾನು ಇಲ್ಲೇ ಕರಿಬೇವು, ಕೊತ್ತಂಬರಿನೂ ರೆಡಿ ಮಾಡಿ ಇಟ್ಕೊಂಡೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ನಾನು ಮಾಡ್ತೀನಿ ನೋಡಿ. ಸಾಸಿವೆ ಕಾಳನ್ನು 1 ಟೀ ಸ್ಪೂನಷ್ಟು ನಾನು ಸಾಸಿವೆ ಕಾಳನ್ನು ಹಾಕಿದೆ. ಸಾಸಿವೆ ಕಾಳು ಚಟ ಅನ್ಕೋತಾ ಬಂದ್ವು. ಇವಾಗ ನಾನು ಏನು ಮಾಡ್ತೀನಿ, ಒಂದು ಎಲೆ ಕರಿಬೇವು ಹಾಕ್ತೀನಿ. 2 ಉಳ್ಳಾಗಡ್ಡಿನ ನಾನು ಹಾಕಿದೆ. ನಾನು ಒಂದು ಟೊಮೆಟೊ ದೊಡ್ಡದಿತ್ತು, ಅದನ್ನೊಂದು ಹೆಚ್ಚಿಟ್ಕೊಂಡೀನಿ, ಹಾಕ್ತೀನಿ. ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ ಸ್ವಲ್ಪ ನಿಮಗೆ ಬೇಯ್ತವೆ. ಇವಾಗ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ತೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತೀನಿ. 1 ಟೀ ಸ್ಪೂನಷ್ಟು ಮಸಾಲೆ ಪುಡಿನ ಹಾಕಿದೆ. ಇವಾಗ ಹುರಿದಿಟ್ಕೊಂತ ಬೆಂಡಿಕಾಯಿನ ಇದಕ್ಕೆ ಸುರುತ್ತೀನಿ. ನೋಡಿ ವೀಕ್ಷಕರೇ, ಇವಾಗ ಇದು ರೆಡಿ ಆಯಿತು. ಇವಾಗ ಏನು ಮಾಡಬೇಕು, ಹೆಚ್ಚಿಕ್ಕಂಥ ಕೊತ್ತಂಬರಿನ ಇದ್ರ ಮೇಲೆ ಉದುರಿಸ್ಬೇಕು. ಸ್ವಲ್ಪ ನೀರು ಬಿಟ್ಟು ಇದನ್ನು ಏನು ಮಾಡಬೇಕು, ಒಂದು 5 ನಿಮಿಷ ನಾವು ಇದನ್ನು ಬೇಯಿಸಬೇಕು ಬಾಯಿ ಮುಚ್ಚಿ. ಅಂದರೆ ಇದು ಬೆಂಡಿಕಾಯಿ ಪಲ್ಯ ಇವಾಗ ರೆಡಿ ಆಗ್ತದೆ. ಒಂದು 5 ನಿಮಿಷ ಇದು ಬೇಯಿಸ್ಬೇಕು. ಮೊದಲ ಸರಿಯಾಗಿ ಹುರ್ಕೊಂಡಿರ್ತೇವಲ್ಲ ಬೆಂಡಿಕಾಯಿ, ಯಾವಾಗನ ಅರ್ಧ ಬೆಂದು ಬಿಟ್ಟಿರ್ತೈತಿ. ಅದಕ್ಕೆ ಒಂದು 5 ನಿಮಿಷ ಇದನ್ನು ನಾವು ಬೇಯಿಸಬೇಕು. ನೋಡಿ ವೀಕ್ಷಕರೇ, ಬೆಂಡಿಕಾಯಿ ಪಲ್ಯ ಇವಾಗ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.
ಬೆಂಡೆಕಾಯಿ ಪಲ್ಯ 5 ನಿಮಿಷ ಬೇಯಾಕತ್ತು.